ಕೇಂದ್ರ ಸರ್ಕಾರ ತಂದಿರತಕ್ಕಂಥ ರಾಮ್ಜಿ ಯೋಜನೆ ಟ್ರಾನ್ಸ್ಪರೆಂಟ್ ಆಗಿದೆ. ಎಲೆಕ್ಟ್ರಾನಿಕ್ ಸಿಸ್ಟಮ್ ಉಪಯೋಗ ಮಾಡಿದ್ದಾರೆ. ಸ್ಯಾಟಲೈಟ್ ಪಿಕ್ಚರ್ಸನ್ನು ತಗೊತಾ ಇದ್ದಾರೆ. ಬೋಗಸ್ ಬಿಲ್ ಹಾಕೋಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಕಾಂಗ್ರೆಸ್ ಅವರು ಹೇಳಿದ್ದಾರೆ ಗ್ರಾಮ ಪಂಚಾಯಿತಿಗೆ ಅಧಿಕಾರಕ್ಕೆ ತೆಗೆದುಹಾಕಿದ್ದಾರೆ ಅಂತ. 100% ಯಾವ ಕೆಲಸ ಮಾಡಬೇಕು, ಅದಕ್ಕೆ ಯಾವ ಕೆಲಸವನ್ನು ತೆಗೆದುಕೊಳ್ಬೇಕು ಎಲ್ಲವನ್ನ ತೀರ್ಮಾನ ಮಾಡೋದು ಗ್ರಾಮ ಪಂಚಾಯಿತಿಗೆ ಪೂರ್ತಿ ಅಧಿಕಾರ. ಈಗೇನಾಗಿದೆ, ರಾಜ್ಯ ಸರ್ಕಾರ ಕಮಿಷನ್ ಹೊಡೆಯೋಕೆ ಆಗ್ತಾ ಇಲ್ಲ. ರಾಜ್ಯ ಸರ್ಕಾರ ಎಲ್ಲ ಗ್ರಾಮ ಪಂಚಾಯಿತಿಗೆ ಅಧಿಕಾರ ಕೊಟ್ಟಿರೋದ್ರಿಂದ ಕಮಿಷನ್ ಹೊಡೆಯೋಕ್ಕಾಗಲ್ಲ. ಕೇಂದ್ರ ಸರ್ಕಾರ ಸೂಪರ್ವೈಸ್, ಕಳ್ಳ ಬಿಲ್ ಆಗಬಾರ್ದು ಅನ್ನೋ ಸೂಪರ್ವೈಸ್ ಮಾಡ್ತದೆ ಹೊರತು ಅವ್ರು ಯಾವುದೇ ಕೆಲಸ ತಗೊಬೇಕು, ಇಂಥ ಕೆಲಸ ತಗೊಂಬೇಡಿ ಅಂತ ಎಲ್ಲೂ ಹೇಳಲ್ಲ. ಮತ್ತು 100 ದಿನ ಇದ್ದಿದ್ದನ್ನ 125 ದಿನ ಮಾಡಿದ್ದಾರೆ. ಮುಖ್ಯಮಂತ್ರಿ ಅದು ಯಾವ ಮಖ ಇಟ್ಕೊಂಡು ಹೇಳಿದ್ರು, ಯಾವ ಭಯಲ್ಲಿ ಹೇಳಿದ್ರು. 60 ದಿನ ಲೀವ್ ಕೊಟ್ಟಿದ್ದಾರೆ. 60 ದಿನ ನಾವು 120 125 ದಿನ ಮಾಡಿದ್ದೀರಿ. 60 ದಿನ ಲೀವ್ ಯಾರಿಗೆ ಹೇಳಿರೋದು? ಈ ಕದೀಮರು ಇದ್ದಾರಲ್ಲ, INDA ಪಾರ್ಟ್ನರ್ ಶರದ್ ಪವಾರ್ ಅವರು ಸಲಹೆ ಕೊಟ್ಟಿರೋದು, ನಾವಲ್ಲ. ಹೋಗಿ ಏನಾನ ಇವ್ರಿಗೆ ತಕರಲ್ಲಿದ್ದಾರೆ, ಅಲ್ಲಿ ಹೋಗಿ ಮಾತಾಡೋಕ್ಕೆ ಯೋಗ್ಯತೆ ಇಲ್ಲ ಇವ್ರಿಗೆ. ಇಲ್ಲಿ ಬಂದು ಟೀಕೆ ಮಾಡ್ತಾರೆ. ಕೊಯ್ಲು ಸಮಯದಲ್ಲಿ ಲೇಬರ್ ಪ್ರಾಬ್ಲಮ್ ಬರಬಾರ್ದು ಅಂತ ಮಾಡಿದ್ದಾರೆ. ಆದರೆ ಆ ಸಮಯವನ್ನು ಬೇರೆ ಟೈಮಲ್ಲಿ 365 ದಿನ ಇದೆ, ಅದರಲ್ಲಿ ಉಪಯೋಗ ಮಾಡ್ಕೊಬೋದು ಅಂತ ಹೇಳಿದ್ದಾರೆ. ಹಿಂದೆ ಕಾಂಗ್ರೆಸ್ ಅವರು 100 ದಿನ ಕೊಟ್ಟಿದ್ದು. ಅವಾಗ ಹೆಂಗೆ? ಅವಾಗ ಎಷ್ಟು ದಿನ ಲೀವ್ ಇತ್ತು? 60 ದಿನ ಹೋದರೆ 190 ದಿನ ಕೆಲಸನೇ ಇರಲಿಲ್ಲ. ಅದರಿಂದ ಈ ಯೋಜನೆ ಏನಿದೆ ಅದು ಜನಪರವಾದಂಥ ಯೋಜನೆ. ಆದ್ದರಿಂದ ಅದನ್ನು ನಾವು ಸ್ವಾಗತ ಮಾಡ್ತೀರಿ. ಈ ನಿರ್ಣಯ ಅದು ಕಸದ ಬುಟ್ಟಿಗೆ ಹೋಗಿದೆ. ಸುಮ್ಮನೆ ಆಲಾಪ ಮಾಡಿದ್ದಾರೆ ಅಷ್ಟೇ. 3 ನಯಾ ಪೈಸದ ಬೆಲೆನೂ ಇಲ್ಲ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕೇಂದ್ರ ಸರ್ಕಾರ ತಂದಿರತಕ್ಕಂಥ ರಾಮ್ಜಿ ಯೋಜನೆ ಟ್ರಾನ್ಸ್ಪರೆಂಟ್ ಆಗಿದೆ. ಎಲೆಕ್ಟ್ರಾನಿಕ್ ಸಿಸ್ಟಮ್ ಉಪಯೋಗ ಮಾಡಿದ್ದಾರೆ. ಸ್ಯಾಟಲೈಟ್ ಪಿಕ್ಚರ್ಸನ್ನು ತಗೊತಾ ಇದ್ದಾರೆ. ಬೋಗಸ್ ಬಿಲ್ ಹಾಕೋಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಕಾಂಗ್ರೆಸ್ ಅವರು ಹೇಳಿದ್ದಾರೆ ಗ್ರಾಮ ಪಂಚಾಯಿತಿಗೆ ಅಧಿಕಾರಕ್ಕೆ ತೆಗೆದುಹಾಕಿದ್ದಾರೆ ಅಂತ. 100% ಯಾವ ಕೆಲಸ ಮಾಡಬೇಕು, ಅದಕ್ಕೆ ಯಾವ ಕೆಲಸವನ್ನು ತೆಗೆದುಕೊಳ್ಬೇಕು ಎಲ್ಲವನ್ನ ತೀರ್ಮಾನ ಮಾಡೋದು ಗ್ರಾಮ ಪಂಚಾಯಿತಿಗೆ ಪೂರ್ತಿ ಅಧಿಕಾರ. ಈಗೇನಾಗಿದೆ, ರಾಜ್ಯ ಸರ್ಕಾರ ಕಮಿಷನ್ ಹೊಡೆಯೋಕೆ ಆಗ್ತಾ ಇಲ್ಲ. ರಾಜ್ಯ ಸರ್ಕಾರ ಎಲ್ಲ ಗ್ರಾಮ ಪಂಚಾಯಿತಿಗೆ ಅಧಿಕಾರ ಕೊಟ್ಟಿರೋದ್ರಿಂದ ಕಮಿಷನ್ ಹೊಡೆಯೋಕ್ಕಾಗಲ್ಲ. ಕೇಂದ್ರ ಸರ್ಕಾರ ಸೂಪರ್ವೈಸ್, ಕಳ್ಳ ಬಿಲ್ ಆಗಬಾರ್ದು ಅನ್ನೋ ಸೂಪರ್ವೈಸ್ ಮಾಡ್ತದೆ ಹೊರತು ಅವ್ರು ಯಾವುದೇ ಕೆಲಸ ತಗೊಬೇಕು, ಇಂಥ ಕೆಲಸ ತಗೊಂಬೇಡಿ ಅಂತ ಎಲ್ಲೂ ಹೇಳಲ್ಲ. ಮತ್ತು 100 ದಿನ ಇದ್ದಿದ್ದನ್ನ 125 ದಿನ ಮಾಡಿದ್ದಾರೆ. ಮುಖ್ಯಮಂತ್ರಿ ಅದು ಯಾವ ಮಖ ಇಟ್ಕೊಂಡು ಹೇಳಿದ್ರು, ಯಾವ ಭಯಲ್ಲಿ ಹೇಳಿದ್ರು. 60 ದಿನ ಲೀವ್ ಕೊಟ್ಟಿದ್ದಾರೆ. 60 ದಿನ ನಾವು 120 125 ದಿನ ಮಾಡಿದ್ದೀರಿ. 60 ದಿನ ಲೀವ್ ಯಾರಿಗೆ ಹೇಳಿರೋದು? ಈ ಕದೀಮರು ಇದ್ದಾರಲ್ಲ, INDA ಪಾರ್ಟ್ನರ್ ಶರದ್ ಪವಾರ್ ಅವರು ಸಲಹೆ ಕೊಟ್ಟಿರೋದು, ನಾವಲ್ಲ. ಹೋಗಿ ಏನಾನ ಇವ್ರಿಗೆ ತಕರಲ್ಲಿದ್ದಾರೆ, ಅಲ್ಲಿ ಹೋಗಿ ಮಾತಾಡೋಕ್ಕೆ ಯೋಗ್ಯತೆ ಇಲ್ಲ ಇವ್ರಿಗೆ. ಇಲ್ಲಿ ಬಂದು ಟೀಕೆ ಮಾಡ್ತಾರೆ. ಕೊಯ್ಲು ಸಮಯದಲ್ಲಿ ಲೇಬರ್ ಪ್ರಾಬ್ಲಮ್ ಬರಬಾರ್ದು ಅಂತ ಮಾಡಿದ್ದಾರೆ. ಆದರೆ ಆ ಸಮಯವನ್ನು ಬೇರೆ ಟೈಮಲ್ಲಿ 365 ದಿನ ಇದೆ, ಅದರಲ್ಲಿ ಉಪಯೋಗ ಮಾಡ್ಕೊಬೋದು ಅಂತ ಹೇಳಿದ್ದಾರೆ. ಹಿಂದೆ ಕಾಂಗ್ರೆಸ್ ಅವರು 100 ದಿನ ಕೊಟ್ಟಿದ್ದು. ಅವಾಗ ಹೆಂಗೆ? ಅವಾಗ ಎಷ್ಟು ದಿನ ಲೀವ್ ಇತ್ತು? 60 ದಿನ ಹೋದರೆ 190 ದಿನ ಕೆಲಸನೇ ಇರಲಿಲ್ಲ. ಅದರಿಂದ ಈ ಯೋಜನೆ ಏನಿದೆ ಅದು ಜನಪರವಾದಂಥ ಯೋಜನೆ. ಆದ್ದರಿಂದ ಅದನ್ನು ನಾವು ಸ್ವಾಗತ ಮಾಡ್ತೀರಿ. ಈ ನಿರ್ಣಯ ಅದು ಕಸದ ಬುಟ್ಟಿಗೆ ಹೋಗಿದೆ. ಸುಮ್ಮನೆ ಆಲಾಪ ಮಾಡಿದ್ದಾರೆ ಅಷ್ಟೇ. 3 ನಯಾ ಪೈಸದ ಬೆಲೆನೂ ಇಲ್ಲ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ.